ಇವರು ಹೇಮಾವತಿ ಮತ್ತು ವಿರೂಪಾಕ್ಷ ಅನ್ನೋರು ಏನಿದ್ದಾರೆ ಇವ್ರಿಗೆ ನಾವು ಕಸ್ಟಮರು. ನಮ್ಮ ಮನೆಯಲ್ಲಿ ಸಿಸ್ಟ್ರು ಮದರು ಎಲ್ಲರೂ ಅವ್ರ ಹತ್ರ ಬಟ್ಟೆ ಎಲ್ಲ ಹೊಲಿಸ್ತಾಯಿದ್ರು. ಹೀಗೆ ಪರಿಚಯ ತುಂಬ ವರ್ಷದಿಂದ ಇತ್ತು. ಹಿಂಗೆ ಕಷ್ಟ ಇದೆ, ಮನೆಯಲ್ಲಿ ರಿನೋವೇಷನ್ ಆಗಬೇಕು, ಮನೆ ತೊಗೊಂಡಿದ್ದೀವಿ ಅಂತ ಎಲ್ಲ ಹೇಳಿ ನಮ್ಮ ಹತ್ರ ಹಣ ತೊಗೊಂಡು ನಾವು ವಾಪಸ್ ಹಣ ಕೇಳಕ್ಕೆ ಹೋದಾಗ ಎಲ್ಲಾಗ್ಲೂ ಮಗಳದ್ದು ಎಜುಕೇಷನ್ ಇದೆ, MS ಮಾಡ್ಸೋಕೆ ಮಗಳಿಗೆ ಕಳಿಸ್ತಾ ಇದ್ದೀನಿ, ಹೊರಗಡೆ ಹೋಗ್ತಾ ಇದ್ದಾರೆ, ನಾವು ನಿಮ್ಗೆ ಮಾಡಿಕೊಡ್ತೀನಿ, ಒಂದು ಕೊಡಚಾದ್ರಿಲಿ ಒಂದು ಚೀಟಿ ಹಾಕಿದ್ದೀನಿ ಕೊಡ್ತೀನಿ, ಇದೊಂಚೂರು ಕೊಟ್ಬಿಡಿ ಅಂತ ಹೇಳಿ ಹಿಂಗೆ ಸ್ವಲ್ಪ ಸ್ವಲ್ಪ ಅಂತ ಹೇಳಿ ನಮ್ದು ಹೆಚ್ಚು ಕಮ್ಮಿ ಒಂದು 14 ಲಕ್ಷ ರೂಪಾಯಿ ಬೆಳ್ಕೊಂಡಿದೆ. ಇವಾಗ ನಾವು ಹಣ ಕೇಳೋದಕ್ಕೆ ಪ್ರೆಷರ್ ಮಾಡೋಕ್ಕೆ ಹೋದಾಗ ನಮಗೆ 20ನೇ ತಾರೀಕು ಮೇ ತಿಂಗಳಲ್ಲಿ ಕೊಡ್ತೀನಿ ಅಂತ ಹೇಳಿದವರು 26ನೇ ತಾರೀಕು ನಮಗೆ ಹಣ ಕೊಡ್ತೀವಿ ಅಂತ ಹೇಳಿದರು. ಅದು ನೋಡಿದ್ರೆ ಆಮೇಲೆ 23ನೇ ತಾರೀಕಿಗೆ ಪಂಚಮಹಲ ಸ್ಟೇಷನಲ್ಲಿ ನಾವು ಮೀಟ್ರ್ ಬಡ್ಡಿ ವ್ಯವಹಾರ ಮಾಡ್ತೀವಿ ಅಂತ ಹೇಳಿ ಒಬ್ಬರು ಕುಮಾರಸ್ವಾಮಿ ಅಂತ ಹೈಕೋರ್ಟ್ ಲಾಯರ್ ಒಬ್ಬರು ಇದ್ದಾರೆ, ಅವರ ಸಿಸ್ಟ್ರು ಅಳಿಯ ಅಂತೆ ಅವರು ಬಂದು ನಮ್ಮ ಬಗ್ಗೆ ಕಂಪ್ಲೇಂಟ್ ಮಾಡಿ ಆಲ್ ಆಫ್ ಎ ಸಡನ್ ನಮಗೆ ಪಂಚಮಹಲ ಸ್ಟೇಷನಿಂದ ಫೋನ್ ಬಂತು, ಹಿಂಗೆ ನಿಮ್ಮ ಮೇಲೆಲ್ಲ ಕಂಪ್ಲೇಂಟ್ ಬಂದಿದೆ ಬನ್ನಿ ಅಂತ. ನಾವೆಲ್ಲ ಹೋಗಿ ಕೇಳಿದಾಗ ನಾವು ಹಣ ಎಲ್ಲ ಕೊಟ್ಟಾಗೋಗಿದೆ, ನಮ್ಗೆ ಮೀಟ್ರ್ ಬಡ್ಡಿ ನೀವು ಇಸ್ಕೊತೀರಾ ಅಂತ ಹೇಳಿ ನಮ್ಮ ಬಗ್ಗೆ ಇಲ್ಲದೆ ಇರೋದನ್ನೆಲ್ಲ ಕಾನೂನಲ್ಲಿ ಅಗನೆಸ್ಟ್ ಸೆಕ್ಷನ್ಗಳನ್ನೆಲ್ಲ ತೆಗೆದು ನಮ್ಮ ಮೇಲೆ ಕೇಸ್ ಮಾಡೋಕ್ಕೆ ನೋಡ್ತಾ ಇದ್ದಾರೆ. ಇದೆಲ್ಲ ಇವರು ಸಾಲ ತೀರಿಸೋ ವಿಚಾರವಾಗಿ ಇವರಿದ್ರೂ ಕುಮಾರಸ್ವಾಮಿ ಅಂತ ಲಾಯರ್ ಏನಿದ್ದಾರೆ ಇವರು ಸ್ವಲ್ಪ ಕಾನೂನು ತಿಳ್ಕೊಂಡಿರೋರು. ಕಾನೂನು ಇರೋದು ನೊಂದಿರೋರಿಗೆ ಸಪೋರ್ಟ್ ಮಾಡೋದಕ್ಕೋಸ್ಕರ ಕಾನೂನುಗಳಿರ್ತವೆ. ಆದರೆ ಇವರು ಕಾನೂನಲ್ಲಿರೋಂಥ ಲೂಪೋಲ್ಸನ್ನೆಲ್ಲ ತೆಗೆದು ನಮ್ಮಂಥ ಅಮಾಯಕರ ಮೇಲೆಲ್ಲ ಪ್ರಯೋಗ ಮಾಡ್ತಾ ಇದ್ದಾರೆ. ಇವರು ಕುಮಾರಸ್ವಾಮಿ ಅನ್ನೋರು ಸಮಾಜಕ್ಕೆ ಮಾರಕ ಅಂತ ಕಾಣುತ್ತೆ. ಇವರೊಬ್ಬರು ಹೈಕೋರ್ಟ್ ಲಾಯರ್ ಆಗಿ ಸಮಾಜದಲ್ಲಿ ಈ ಥರ ತಪ್ಪು ಸಂದೇಶ ಹೋಗೋಂಥ ಕೆಲಸಗಳನ್ನೆಲ್ಲ ಮಾಡ್ತಾ ಇದ್ದಾರೆ. ದಯಮಾಡಿ ಈ ಥರ ಯಾರೇ ಆಗಲಿ ಅಮಾಯಕರಿಗೆ ನೊಂದಿರೋರಿಗೆ ಕಾನೂನಲ್ಲಿರೋಂಥ ತೊಡಕುಗಳನ್ನು ಇಂಥವ್ರ ಮೇಲೆ ಬಲಪ್ರಯೋಗ ಮಾಡೋಂಥ ಜನಗಳಿಗೋಸ್ಕರ ಎಗ್ನೆಸ್ಟ್ ಆಗಿ ನಾವು ಹೋರಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀವಿ. ಜ್ಯೋತಿ ಮತ್ತು ವಿರೂಪಾಕ್ಷ ಇವರಿಂದ ಸುಮಾರು 2.5 ಇಂದ 3 ಕೋಟಿ ರೂಪಾಯಿ ಮೋಸ ಆಗಿದೆ ಅಂತ ಸುದ್ದಿ ಬರ್ತಾ ಇದೆ ಸರ್. ಹಿಂಗೆ ಒಬ್ಬರು ಅಂತ ಹೇಳ್ತಾ ಇದ್ದಾರೆ. ಆದರೆ ಇವರು ಕೊಡೋವಂಥ ಇಂಟೆನ್ಷನ್ ಇರಲಿ, ಕೊಡಲೇಬಾರ್ದು ಅಂತ ಡಿಸೈಡ್ ಮಾಡಿಕೊಂಡು ಇವರು ಈ ಥರ ಜೀವನ ಮಾಡ್ತಾ ಇದ್ದಾರೆ. ಮನೆ ತೊಗೊಂಡಿದ್ದಾರೆ, 1.25 ಕೋಟಿ ರೂಪಾಯಿ ಅಷ್ಟು ಬೆಲೆ ಬಾಳಂಥ ಮನೆ ತೊಗೊಂಡಿದ್ದಾರೆ. ಇವರು ಮಗಳಿಗೆ MS ಮಾಡ್ಸೋಕ್ಕೋಸ್ಕರ ಅಮೇರಿಕಕ್ಕೆ ಕಳಿಸಿದ್ದಾರೆ. ಇವರು ಮಕ್ಕಳಿಗೆ ಖರ್ಚು ಮಾಡೋದಕ್ಕೆಲ್ಲ ಹಿಂದೆ ಮುಂದೆ ನೋಡಲ್ಲ. ಇವರು ಸಾಲ ಇಸ್ಕೊಂಡಿದ್ದೀವಿ, ಕಷ್ಟಕ್ಕೆ ಕೊಟ್ಟಿದ್ದಾರೆ, ವಾಪಸ್ ಕೊಡಬೇಕು ಅನ್ನೋ ಒಂದು ಕನಿಷ್ಠ ಕೃತಜ್ಞತೆಯೂ ಇಲ್ಲ ಈ ಜನಗಳಿಗೆ. ಹೀಗಾಗಿ ತುಂಬ ನೊಂದಿರೋರಿದ್ದಾರೆ. ನಾವು ಏನು ಅಸಹಾಯಕರಾಗಿ ಮೀಡಿಯಾ ಮುಂದೆ ಬಂದು ಮಾತಾಡ್ತಾ ಇದ್ದೀವಿ ಸುಮ್ಮನೆ.